ಹೀಗೆ ಎಲ್ಲರ ಚಿತ್ತವೃತ್ತಿಗಳನ್ನು ಅವಳು ನೇಮಕ ಮಾಡ್ತಾ ಭಂಡನನ್ನ ಅಹಂಕಾರವನ್ನು ಅವಳು ಮರ್ದನ ಮಾಡ್ತಾ ಬಂದಿರೋ ಆ ತಾಯಿ ಸತ್ಯವೇ ಮೂರ್ತಿವೆತ್ತಂತಿರುವ ಸತಿ, ಸತ್ಯ ಸ್ವರೂಪಿಣಿ ಸತಿ ಅವಳು ಸತಿ. ಅಂದರೆ ಸತ್ಯವ್ರತದಲ್ಲಿ ಯಾರು ಸತ್ಯವ್ರತದಲ್ಲಿ ಇರ್ತಾರೋ ಅವಳಿಗೆ ದರ್ಶನವನ್ನು ಕೊಡ್ತಾಳೆ. ಸತ್ಯವ್ರತದಲ್ಲಿರೋದು ಅಂತಂದರೆ ಸಹಜವಾಗಿ ಇದ್ದು, ಸಹಜವಾಗಿ ದೇಹ ಯಾಕಿದೆ, ದೇಹದ ಲಿಮಿಟೇಷನ್ ಏನು, ಮನಸ್ಸು ಯಾಕಿದೆ, ಮನಸ್ಸನ್ನು ದೇಹವನ್ನು ಯಾವ ರೀತಿ ಸಾಧನೆಗೆ ಬಳಸ್ಕೋಬಹುದು, ಇದೆರಡನ್ನೂ ಸಿಕ್ಕಾಕೊಳ್ಳದೆ, ದೇಹ ಮನಸ್ಸಿಗೆ ಸಿಕ್ಕಾಕೊಳ್ಳದೆ ನಾವು ಆ ತಾಯಿ ನಿಯಂತ್ರಿಸದ ಹಾಗೆ ದೇಹ ಮನಸ್ಸನ್ನು ನಿಯಂತ್ರಿಸಿಕೊಂಡು ನಾವು ಸತ್ಯವ್ರತವನ್ನು ಮಾಡಿದರೆ ಆಕೆ ಖಂಡಿತವಾಗ್ಲೂ ನಮ್ಮೊಳಗೆ ನಮಗೆ ದರ್ಶನವನ್ನು ಕೊಡ್ತಾಳೆ. ಆಕೆಯನ್ನ ಕುರಿತು ಆಚರಿಸುವ ವ್ರತ ಅನುಷ್ಠಾನ ನಿಜವಾಗ್ಲೂ ಸತ್ಯವಾಗಿದ್ದರೆ ಶೀಘ್ರವಾಗಿ ಫಲವನ್ನು ಕೊಡ್ತಾಳೆ, ಅಂಥವರಿಗೆ ಅಭಯವನ್ನು ಕೊಡ್ತಾಳೆ. ಅದರಿಂದ ನಾವು ಅವಳನ್ನು ಏನು ಹೇಳ್ತೀವಿ? ಸತ್ಯ ವ್ರತ, ಸತ್ಯ ರೂಪ, ಸರ್ವಾಂತರ್ಯಾಮಿನಿ ಸತಿ. ಒಂದ್ಸತಿ ಅಷ್ಟನ್ನು ಮಾತ್ರ ದೇವಿಯನ್ನ ಪಾರ್ವತಿಯನ್ನ ಮನಸ್ಸಿನಲ್ಲಿ ನೀವು ಧ್ಯಾನ ಮಾಡಿಕೊಂಡು ಈ ಲೈನನ್ನು ಮಾತ್ರ ಹೇಳಿ. ಸತ್ಯವ್ರತ ಸತ್ಯರೂಪ ಸರ್ವಾಂತರ್ಯಾಮಿನಿ ಸತಿ. ಇನ್ನೊಂದ್ಸತಿ ಹೇಳಿ. ಸತ್ಯವ್ರತ ಸತ್ಯರೂಪ ಸರ್ವಾಂತರ್ಯಾಮಿನಿ ಸತಿ. ಇವಳು ಯಾರು? ಪಾರ್ವತಿ ಸತ್ಯರೂಪ. ಅವಳು ಸತ್ಯರೂಪದಲ್ಲಿ ಇರ್ತಾಳೆ, ಮತ್ತೆ ಸತ್ಯವ್ರತ ಮಾಡಿದವರಿಗೆ ದರ್ಶನ ಕೊಡ್ತಾಳೆ ಸತ್ಯದಲ್ಲಿ. ಅವಳು ಸರ್ವಾಂತರ್ಯಾಮಿನಿ, ಈಸಿಯಾಗಿ ದರ್ಶನ ಕೊಡ್ತಾಳೆ. ಯಾಕೆ ಅಂದರೆ ಅವಳು ಎಲ್ಲರಲ್ಲೂ ಇದ್ದಾಳೆ, ನಮ್ಮೊಳಗೆ ನಮಗೆ ದರ್ಶನವನ್ನು ಕೊಡ್ತಾಳೆ. ಇವಳು ಯಾರು? ಚಾಮುಂಡಿ. ಅವಳೇ ಚಾಮುಂಡಿ ಅವತಾರವನ್ನು ತೆಗೆದುಕೊಂಡು ಅವಳನ್ನು ನಾವು ಚಾಮುಂಡಿ ಅವತಾರ. ಅದಕ್ಕೆ ನಾ ಹೇಳೋದು ನೋಡಿ, ಎಲ್ಲಿವರೆಗೂ ನಿಮ್ಮ ಅಹಂಕಾರ ಕಾಮಕ್ರೋಧಾದಿಗಳೇ ರಾಕ್ಷಸರು, ನಮ್ಮ ಒಳಗಡೆ ಎಲ್ಲವೂ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಹೊರಗಡೆ ನಾವು ಅದನ್ನು ಯಾವುದನ್ನು ತೋರಿಸ್ಕೊಳ್ಳಲ್ಲ. ಒಳಗಡೆ ಎಲ್ಲ ಈ 6 ಗುಣಗಳು ಕಾಮ ಕ್ರೋಧಾದಿಗಳು ತುಂಬಿದ್ರೆ, ನಿಮ್ಮಲ್ಲಿ ಮಾತ್ಸರ್ಯ ಕ್ರೋಧ ಎಲ್ಲ ಇದ್ರೆ, ಯಾವುದು ಸೋಂಬೇರಿತನ ಜಡತ್ವ ಎಲ್ಲ ನಿಮ್ಮಲ್ಲಿ ತುಂಬಿದ್ರೆ, ತಮೋಗುಣ ರಜೋಗುಣ ಎಲ್ಲ ತುಂಬಿದ್ರೆ, ಆದರೆ ನಿಮ್ಮಲ್ಲಿ ಬುದ್ಧಿವಂತಿಕೆಯಿಂದ ಅಹಂಕಾರ ಅದನ್ನು ತೋರಿಸ್ಕೊಳ್ಳಲ್ಲ. ಹೊರಗಡೆ ನೀವು ಹೇಗೆ ಕಾಣ್ತೀರಾ? ತುಂಬ ಒಳ್ಳೆಯವ್ರ ಥರ ಕಾಣ್ತೀರಾ. ಮಾಯಾವಿಗಳು ರಾಕ್ಷಸರು ಒಳಗಡೆ ಅಷ್ಟೆಲ್ಲ ಇದ್ರೂ ಕೂಡ ಹೊರಗಡೆ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಅವ್ರನ್ನ ಹೇಳ್ತಾರೆ ವರಗರ್ವಿಗಳು ಅಂತ. ರಾವಣ ಇರ್ಬೋದು ಅಥವಾ ಹಿರಣ್ಯಕಶಿಪು ಇರ್ಬೋದು, ಇದೆಲ್ಲ ಉದಾಹರಣೆ ಅಷ್ಟೇ. ಭಂಡಾಸುರ ಇರ್ಬೋದು, ಶುಂಭ ನಿಶುಂಭ ಇರ್ಬೋದು, ಎಲ್ಲರೂ ಕೂಡ ವರಗರ್ವಿಗಳು. ನಾವು ಈ ಒಂದು ಅಹಂಕಾರವನ್ನ ಒಂದು ಜನ್ಮದಿಂದ ಅಲ್ಲ, ಅದಿರೋದ್ರಿಂದಲೇ ಇವತ್ತು ಜನ್ಮ ತಗೊಂಡಿರೋದು. ಈ ಅಹಂಕಾರವನ್ನ ಜನ್ಮಾಂತರದಿಂದ ನಾವು ಇಟ್ಕೊಂಡು ಬಂದಿದ್ದೀವಿ. ಇನ್ನೂ ಈ ಅಹಂಕಾರವನ್ನು ಸಾಯಿಸೋದಕ್ಕೆ ಅಥವಾ ಅದನ್ನು ಬಿಡೋದಕ್ಕೆ, ಅದನ್ನು ಮೆಟ್ಟೋದಕ್ಕೆ, ಭಂಡನನ್ನ ಸದೆ ಬಡಿಯೋದಕ್ಕೆ, ಅವ್ರ ಅಣ್ಣ ತಮ್ಮಂದ್ರನ್ನ ಸದೆ ಬಡಿಯೋದಕ್ಕೆ ನಾವು ತಯಾರಿಲ್ಲ. ಅವ್ರನ್ನ ಪೋಷಿಸ್ಕೊಂಡೇ ಬಂದಿದ್ದೀವಿ. ಇದು ನಮ್ಮ ತಪಸ್ಸು. ಅದಕ್ಕೆ ಹೇಳ್ತಾರೆ ಈ ರಾಕ್ಷಸರೆಲ್ಲ ಘೋರವಾದ ತಪಸ್ಸನ್ನು ಮಾಡಿ ವಿಚಿತ್ರವಾದ ವರಗಳನ್ನು ಪಡ್ಕೊಂಡವರು. ಆ ರೀತಿ ನಮ್ಮ ಅಹಂಕಾರ ಇರೋದು. ನಾವು ವರಗಳನ್ನು ಪಡ್ಕೊಂಡಿದ್ದೀವಿ. ನಾವು ಸಾಯಕ್ಕೆ ಇಷ್ಟಪಡಲ್ಲ ಅಹಂಕಾರ. ನಾವು ಸತ್ರೂ ಪರವಾಗಿಲ್ಲ, ಅಹಂಕಾರ ಸಾಯಬಾರ್ದು. ಅದನ್ನು ಅಷ್ಟು ಚೆನ್ನಾಗಿ ಮರ್ಯಾದೆಯಿಂದ ನೋಡ್ಕೋತಾ ಇದ್ದೀವಿ. ಅದಕ್ಕೆ ಅಂಥವರಿಗೆ ತಾಯಿ ಸೌಂದರ್ಯ ಲಹರಿ ಆಗಿದ್ರೂ ಕೂಡ ಅವಳ ಕಣ್ಣ ನೋಟದಿಂದ, ಕರುಣಾಜನಕವಾದ ನೋಟದಿಂದ ಆ ತಾಯಿ ವರವನ್ನು ಕೊಟ್ಟವಳು ಆಗಿದ್ರೂ ಕೂಡ ನಮ್ಮಲ್ಲಿರೋ ರಾಕ್ಷಸರಿಗೆ ಅವಳು ಭಯಂಕರವಾಗಿ ಕಾಳಿಯಾಗಿ, ದುರ್ಗೆಯಾಗಿ ಅವಳು ಭಯಂಕರ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ. ಅದರಿಂದ ಯಾರು ಅಂತರ್ಯಾಗವನ್ನು ಮಾಡ್ತಾರೆ, ಪರಾಕಾಶ ಸಮಾರಾಧನೆಯನ್ನು ಯಾರು ಮಾಡೋದಕ್ಕೆ ತಯಾರಿದ್ದಾರೆ, ತಾಯಿಯನ್ನ ತನ್ನ ಒಳಗಡೆನೆ ದರ್ಶನ ಮಾಡೋದಕ್ಕೆ ಯಾರು ತಯಾರಿದ್ದಾರೆ, ಅವರಿಗೆ ತಾಯಿ ಸೌಮ್ಯ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ. ಸೌಮ್ಯ ರೂಪದಲ್ಲಿ, ಸೌಮ್ಯ ದರ್ಶನ, ಮೌನದಲ್ಲಿ ಆ ತಾಯಿ ಮಾನಸ ಹಂಸಿನಿಯಾಗಿ ನಮ್ಮ ಉಸಿರಾಟದಲ್ಲಿ ಇರುವ ಪ್ರಾಣವಾಗಿ, ಪ್ರಾಣ ತುಡಿತಾ ಇರೋ ಜೀವವಾಗಿ ಅದಮ್ಮಲ್ಲಿ ಕಾಣಿಸ್ಕೊಳ್ತಾಳೆ. ಅದರಿಂದ ನಾವು ಈ ಪರಾಕಾಶ ಸಮಾರಾಧನೆಯನ್ನ, ಈ ಪೂಜೆಯನ್ನ ಮಾನಸ ಪೂಜೆ ಅಂತಲೂ ಕರಿತೀವಿ. ಅಂದರೆ ನೀವು ಒಳಗಡೆ ಮಾನಸ ಪೂಜೆಯನ್ನ ದೇವಿಗೆ ಈ ಪೂಜೆ ಮಾಡ್ತಾ ಇರೋದೆಲ್ಲವೂ ನನ್ನಲ್ಲಿ ಅವಳನ್ನ ಕಾಣೋದಕ್ಕೆ, ಅವಳ ಸಾನ್ನಿಧ್ಯಕ್ಕಾಗಿ, ಅವಳ ಸಾರೂಪ್ಯಕ್ಕಾಗಿ, ಅವಳ ಸಾಯುಜ್ಯಕ್ಕಾಗಿ, ಅವಳ ಜೊತೆಗೆ ಇರೋದಕ್ಕಾಗಿ ನಾನು ಎಲ್ಲ ಮಾಡ್ತಿದ್ದೀನಿ ಅಂತ ಮಾಡಿದ್ರೆ, ಈವನ್ ನೀವು ಮಾಡುವಾಗ ಎಂತಹ ಅನಿತ್ಯವಾದ ವಸ್ತುಗಳನ್ನು, ಇವಾಗ ಹೂವು
2 ನಿಮಿಷ ಇರುತ್ತೆ, 3ನೇ ನಿಮಿಷ ಇರಲ್ಲ. ಆದ್ರೂ ಅದು ಅನಿತ್ಯವಾದ್ರೂ ಕೂಡ ಆ ಹೂವನ್ನ ಯಾಕೆ ಬಳಸ್ತೇವೆ ನಾವು? ಎಷ್ಟೊಂದು ಅನಿತ್ಯ ವಸ್ತುಗಳು, ಈ ದೇಹವೂ ಕೂಡ ಅನಿತ್ಯ. ಆದ್ರೆ ನಾವು ದೇಹವನ್ನ ನಾವು ಅವಳನ್ನ ಕಾಣೋದಕ್ಕೆ ಒಂದು ವೆಹಿಕಲ್ ತರ, ಅಂದ್ರೆ ಒಂದು ಸಾಧನವಾಗಿ, ಒಂದು ವಾಹನವಾಗಿ ನಾವು ಬಳಸ್ಕೊಳ್ತೀವೋ ಇಲ್ವೋ ನಮ್ಮ ಲಿಬರೇಷನ್ಗೋಸ್ಕರ. ಹೀಗೆ ಅನಿತ್ಯವಾದ ವಸ್ತುವನ್ನ ಬಳಸಿ ಪೂಜೆ ಮಾಡಿದ್ರೂ ಕೂಡ ಆ ತಾಯಿ ದೊರಕ್ತಾಳೆ ಯಾವಾಗ?